ಎಸ್ ವೀಕ್ಷ ನಮಸ್ಕಾರ. ನಾನಿಂದ ನಾಗರಾಜು, ಮೈಸೂರು ಜಿಲ್ಲಾ ವರದಿಗಾರ. ತಾವೇ ನೋಡ್ತಾ ಇದ್ದೀರಾ, ಇಲ್ಲೊಬ್ರು ಹಿರಿಯ ಜೀವ ಇದ್ದಾರೆ, ರುದ್ರು. ಹಾಗಾಗಿ ಇವತ್ತು ಅಂಗನವಾಡಿನಲ್ಲಿ ಕೆಲಸ ಮಾಡಿದಂತಹ ಹೆಗ್ಗಳಿಕೆ ಇವರಿಗಿದೆ. ಬನ್ನೂರು ಹೋಬಳಿನಲ್ಲಿ ನರಸೀಪುರ ತಾಲೂಕಲ್ಲೆಲ್ಲ ಮಾಡಿದ್ದಾರೆ. ಹಾಗಾಗಿ ಇವರ ಜೀವನದ ವಿಚಾರ ಕೂಡ ಮಾತಾಡ್ಸೋಣ. ನನ್ನ ಬಹಳ ಆತ್ಮೀಯರು ಇವರು. ಮನೆಯಲ್ಲಿ ಊಟ ಮಾಡಿ ಬೆಳೆದಂಥ ನಾನು. ಅದೊಂದು ಒಲ್ಮೆ ಮಾದೇವಮ್ಮ ಅಂತವರು, ನಮ್ಮ ಬನ್ನೂರು ಅಕ್ಕಪಕ್ಕ ಗ್ರಾಮದವರು. ಅಮ್ಮ ನಮಸ್ಕಾರ. ನಿಮ್ದು ಯಾವ ಊರಮ್ಮ? ಹೆಗ್ಗೂರು. ಹೌದು, ಹೆಗ್ಗೂರು. ಮೂಲತಃ ಹೆಗ್ಗೂರವರು. ಸುಮಾರು ಒಂದು 30 ವರ್ಷಗಳಿಂದ ಅಮ್ಮವ್ರು ನನಗೆ ಪರಿಚಯ, ಚಿಕ್ಕೂರಿಂದನೂ. ಏನು ಕೆಲಸ ಮಾಡ್ತಾ ಇದ್ರಿ? ಏನು ಕೆಲಸ ಮಾಡ್ತಾ ಇದ್ರಿ? ಟೀಚರು, ಸಹಾಯಕಿನೋ? ಟೀಚರು. ಯಾವ ಯಾವ ಊರಿಗೆ? ಆಮೇಲೆ ಗೊರನಹಳ್ಳಿಯಿಂದ ಸೆನಪತಳಿ. ಎಷ್ಟು ವರ್ಷ ಮಾಡಿದ್ರಿ ಗೊರನಹಳ್ಳಿ? ಗೊರನಹಳ್ಳಿ ಇವಾಗ ಪ್ರೆಗ್ನೆಂಟ್ ನಾನು 3 ತಿಂಗಳು ಮಾಡಿದ್ದೆ. ನೀವು ಪ್ರೆಗ್ನೆಂಟ್ ಆಗಿದ್ರಿ ಆಗ? ಪ್ರೆಗ್ನೆಂಟ್ ಆಗಿದ್ರು ಮಾಡ್ಲೇಬೇಕು. ಹೆಗ್ಗೂರಿಂದ ಗೊರನಹಳ್ಳಿವರೆಗೂ ಕಾಲ್ದಾರಿ ನಡ್ಕೊಂಡು ಹೋಗಿ ಕೆಲಸ ಮಾಡಿರೋದು. ಅಮ್ಮ ನಿಮ್ಗೆ ಎಷ್ಟು ಸಂಬಳ ಬರ್ತಿದೆ? ಬರೀ 250 ರೂಪಾಯಿ ಅವಾಗ ಸ್ಟಾರ್ಟಿಂಗು. ನೀವು ಈಗ ನಿಮ್ಗೆ ರಿಟೈರ್ಡ್ ಆಗಿದೆ, ಎಷ್ಟು ಬರ್ತಿತ್ತು ಲಾಸ್ಟಲ್ಲಿ? ಲಾಸ್ಟಲ್ಲಿ ಒಂದೇ ತಿಂಗಳು ನಾನು 4,000 ತಗೊಂಡೆ. ಒಂದೇ ತಿಂಗಳು 4,000? 4,000 ಬಂತು. ಅವತ್ತು ಆ ತಿಂಗಳ ರಿಟೈರ್ಡ್ ಆಯ್ತು. ಬರೀ 4,000? ಎಷ್ಟು ವರ್ಷ ಕೆಲಸ ಮಾಡಿದ್ರಿ ಅಂಗನವಾಡಿನಲ್ಲಿ? ನಾನು 36 ವರ್ಷ ಕೆಲಸ ಮಾಡಿದೆ. 36 ವರ್ಷ. ಏನ್ ಪೆನ್ಷನ್ ಏನ್ ಬರ್ತಾ ಇಲ್ಲ? ಪೆನ್ಷನ್ ಏನಿಲ್ಲ ನಮ್ಗೆ. ಯಡಿಯೂರಪ್ಪ 2 ಲಕ್ಷ ಕೊಡ್ತೀವಿ, 3 ಲಕ್ಷ ಕೊಡ್ತೀವಿ. ಎಲ್ಲಾ ರಾಜಕೀಯದ ಯೋಗ್ಯತೆನೇ ಅಷ್ಟೇ ಬಿಡಿ. ಯಾವುದೇ ರಾಜಕೀಯ ದರಿದ್ರ ಪಕ್ಷದವ್ರು ಬಂದ್ರು ಅವ್ರಿಗೆ ಅವಕಾಶ ಬೇಕು. ನೀವು ಮನೇಲಿ ರೆಸ್ಟ್ ಮಾಡಿ ಅನ್ಬಿಟ್ಟು ನಮ್ಮನ್ನ ಕಳ್ಸಿಕೊಟ್ರು. ರೆಸ್ಟ್ ಮಾಡ್ತೀವಿ. 1 ಲಕ್ಷ 2 ಲಕ್ಷ ಬರುತ್ತಲ್ಲ ಬಿಡು. ಅರಿಯರ್ಸ್ ಏನ್ ಬರ್ಲಿಲ್ಲ ನಿಮ್ಗೆ? ಅರಿಯರ್ಸ್ ಏನು ಇಲ್ಲ. ಆಯ್ತಾ, ಸರ್ವಿಸ್ ಏನು ಮಾಡಿದ್ರೆ ಏನು ಪ್ರಯೋಜನ ಇಲ್ಲ. ಈಗ ನಿಮ್ಗೆ ಇಷ್ಟು ವಯಸ್ಸಾಗಿದೆಯಲ್ಲ, ಮುಂದಿನ ಜೀವನ ಹೆಂಗೆ ನಿಮ್ಗೆ? ಮುಂದಿನ ಜೀವನ ಏನಿಲ್ಲ. ಒಂದು ಮೇಡಮ್ ಅಂತ ಒಂದು ಕಿರೀಟ ಹಾಕೊಂಡ್ಬಿಟ್ಟಿದೀವಿ. ಎಲ್ಲರೂ ಕೆಲಸಕ್ಕೆ ಅಯ್ಯೋ ಮೇಡಮ್ ಅವ್ರೆ ಅಂತಾರೆ. ಜೀವನ ಎಲ್ಲಿ ಕೆಲಸ ಮಾಡಕ್ಕೂ ಆಗಲ್ಲ, ಏನು ಇಲ್ಲ. ವಯಸ್ಸಾಯ್ತು. ವಯಸ್ಸಾದ್ರೂ ದುಡಿಯೋಂತ ಶಕ್ತಿ ಕೊಟ್ಟಿದ್ದಾನೆ ದೇವರು. ದುಡಿಸ್ಕೊಳ್ಳೋರೆ ಇಲ್ಲವಲ್ಲ ನಮ್ ಕೈಲಿ. ದುಡಿಸ್ಕೊ ಅಂದ್ರೆ ಮೇಡಮ್ ಈ ಕೆಲಸ ಬಂದಿದ್ದಾರೆ ಅಂತ. ಅದು ಕೆಲಸ ಮಾಡಕ್ಕೂ ಆಗಲ್ಲ, ದುಡಿಯಕ್ಕೂ ಆಗಲ್ಲ. ಇಷ್ಟು ವರ್ಷ 30 ವರ್ಷ ನೀವು ಮಾಡೋದಲ್ಲ ಅಂಗನವಾಡಿ ಟೀಚರ್ ಆಗಿ. 4,000 ರೂಪಾಯಿ ಲಾಸ್ಟ್ ಸಂಬಳ ನಿಮ್ಗೆ ಅಲ್ವಾ? ಏನಾದ್ರು ಉಳಿತಾಯ ಮಾಡಿದೀರಾ? ಜೀವನಕ್ಕೆ ಸಾಕಾಗಲಿಲ್ಲ, ಏನು ಉಳಿತಾಯ ಮಾಡುವ. ಆಮೇಲೆ ಒಡ್ರಕೊಪ್ಪಲಲ್ಲಿ 18 ವರ್ಷ ಕೆಲಸ ಮಾಡಿದೆ. ಒಡ್ರಕೊಪ್ಪಲಲ್ಲಿ ಎಲ್ಲಿಂದ ಅಪ್ ಅಂಡ್ ಮಾಡ್ತಿದ್ರಿ? ಹೆಗ್ಗೂರಿಂದ ಒಡ್ರಕೊಪ್ಪಲಿಗೆ 6 ಕಿಲೋಮೀಟರ್. ಈ ಕಡೆಯಿಂದ 6, ಆ ಕಡೆ ನಡ್ಕಡೆ ಹೋಗ್ತೀರಾ? ಹಾಗೆ ಇತ್ತಲ್ಲ, ಇಷ್ಟು ಮಿನಿಮಮ್ ಒಳಗೆ ಕೆಲಸ ಮಾಡ್ಬೇಕು ಅಂತ. 6 ಕಿಲೋಮೀಟರ್ 5 ಕಿಲೋಮೀಟರ್ ಮಾಡ್ಬೋದಿತ್ತು ಅಂತ ಅಲ್ಲಿಗೆ ಹಾಕ್ಬಿಟ್ರು. 6 ಕಿಲೋಮೀಟರ್ ನಡ್ಕೊಂಡು ನೋಡ್ರಿ. ಇವತ್ತು ಅಂಗನವಾಡಿ ಟೀಚರ್ಸ್ಗಳು, ಆಶಾ ಕಾರ್ಯಕರ್ತರ ಕಥೆಗಳು ನೋಡಿ ಪಾಪ. ಇವತ್ತು ಅನ್ಎಂಪ್ಲಾಯಿಗಳಾಗಿ ಕೆಲಸ ಮಾಡ್ತಾವ್ರೆ. ಬಟ್ ಎಂಪ್ಲಾಯಿಗಳೇ ಅವರು, ಹೆಸರಿಗೆ ಮಾತ್ರ ಅಷ್ಟೇ. ಆಯ್ತಾ? ಇವತ್ತು ನೋಡಿ, ಇವರು ಇಷ್ಟು ವಯಸ್ಸಾದ್ರೂ ಕೂಡ ಯಾವುದೇ ರೀತಿಯಾದಂಥ ಪೆನ್ಷನ್ ಇಲ್ಲ ಅವ್ರಿಗೆ, ಬರೀ ಟೆನ್ಷನ್ನೇ. ಹಾಗಾಗಿ ಇಡೀ ರಾಜ್ಯದ ಅಂಗನವಾಡಿ ಟೀಚರ್ಗಳಿಗೆ ಇರುವಂತಹ ಇವತ್ತೇನೋ ಜಾಸ್ತಿ ಮಾಡಿದಾರೆ ಅಷ್ಟೇ ಸಂಬಳ. ಬರೀ ತಾತ್ಕಾಲಿಕ ಅಷ್ಟೇ. ಅವ್ರ ಹೋರಾಟಕ್ಕೋಸ್ಕರ ಪಾಪ ಮಾಡಿರೋವಂಥದ್ದು. ಆಮೇಲೆ ಕೆಲವು ಸತ್ಪ್ರಜೆಗಳು ಹೇಳ್ತೀರಾ ನೀವು, ಅಂಗನವಾಡಿ ಟೀಚರ್ಗಳು ಅದೆತ್ಕೊಂಡೋದ್ರು ಇದೆತ್ಕೊಂಡೋದ್ರು ಅಂತ. ಎಲ್ಲರೂ ಆ ಕೆಲಸ ಮಾಡಲ್ಲ ಅಲ್ವಾ ಮಾದೇವಮ್ಮರೇ? ಎಲ್ಲರೂ ಆ ಕೆಲಸ ಮಾಡಲ್ಲ. ಯಾಕೆ ಮಕ್ಳಿಗೋಸ್ಕರ ಎಷ್ಟೋ ಅಂಗನವಾಡಿಗಳು. ಬಂದೂರಿನಲ್ಲಿ ಒಬ್ಬರು ಇದ್ದಾರೆ. ಎಲ್ಲಿ ಅಂತಂದರೆ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಲ್ಲಿ ಒಳಗಡೆ ಇರೋಂಥ ಮಾದಮ್ಮನ ಸ್ಕೂಲಲ್ಲಿ ಇರೋಂಥ ಒಬ್ಬರು ಅಂಗನವಾಡಿ ಟೀಚರ್ ಇದ್ದಾರೆ. ಎಷ್ಟು ಚೆನ್ನಾಗಿ ಅವರು ಮಕ್ಕಳು ನೋಡ್ಕೋತಾರೆ. ಅವ್ರಿಗೆ ಎಲ್ಲ ಬಂದಂತಹ ಬಾಣಂತಿಯರಿಗೆ ಗರ್ಭಿಣಿಗಳು ಕೂಡ ಚೆನ್ನಾಗಿ ವ್ಯವಸ್ಥೆ ಮಾಡ್ತಾರೆ. ಆರೋಗ್ಯ ಕಿಟ್ಗಳನ್ನ ಕೂಡ ಹೇಳ್ತಾ ಇದ್ರು. ಅವರು ಕೂಡ ಒಬ್ರು ಮಾದರಿ. ಅದೇ ಥರ ಮಾದೇವಮ್ಮರು ಕೂಡ ನೋಡಿ, ಇವರು ಇಷ್ಟು ವಯಸ್ಸಾಗಿ ಕೊನೆ ಸಂಬಳ ತೊಗೊಂಡಿದ್ದು 4,500 ರೂಪಾಯಿ ತೊಗೊಂಡಿರೋದು ಅಂಗನವಾಡಿ ಟೀಚರ್ ಆಗಿ. ಒಂದೇ ತಿಂಗಳು ಆಯ್ತು. 200 ರೂಪಾಯಿಂದ ಕೂಡ ದುಡಿತೀರಿ. ಇವತ್ತು ನಮ್ಮ ರಾಜ್ಯದಲ್ಲಿ ಯಾವುದೇ ಸರ್ಕಾರಿ ಕೆಲಸಗಳಾಗಲಿ, ಆ ಸರ್ಕಾರಿ ಅನುದಾನದ ಕೆಲಸಗಳಾಗಲಿ, ನಮ್ಮ ಮನೆ ಬರ ನಮ್ಮ ಕರ್ನಾಟಕ ರಾಜ್ಯದ್ದು ಯಾವುದೇ ರಾಜಕೀಯ ದರಿದ್ರ ಪಕ್ಷಗಳು ಬಂದರೂ ಕೂಡ ಇದೇ ಕತೆ. ಆಯಿತಾ? ಈ ಕೆಳವರ್ಗದ ಇರುವಂಥ ಜನಗಳನ್ನ ಯಾರು ಕೂಡ ಇವತ್ತು ಸಹಾಯಕಿಯಾಗಿರ್ಬೋದು, ಅಂಗನವಾಡಿ ಟೀಚರ್ಗಳಾಗ್ಬೋದು, ಭಾಳ ಕಷ್ಟ ಇದೆ ಇವತ್ತು ಜೀವನ ಮಾಡೋದು. ಹಾಗಾಗಿ ಇವರು ನಾನು 30 ವರ್ಷದಿಂದ ಕೂಡ ನೋಡ್ತಾ ಇದ್ದೀನಿ, ಇವರು ಟೀಚರ್ ಆದಾಗಿಂದನೂ. ಹಾಗಾಗಿ ಅದೊಂದು ಇವ್ರ ಬಗ್ಗೆ ಒಂದು ಸುದ್ದಿ ಮಾಡಬೇಕು ಅನ್ನೋದು ಇವತ್ತು ಅನ್ಕೋತಾರೆ ಪಾಪ ಅಂಗನವಾಡಿ ಟೀಚರ್ಗಳು. ನನಗೆ ಸಂಬಳ ಬರುತ್ತೆ, ಏನಿಲ್ಲ, ಮುಂದೆ ಆ ಸರ್ಕಾರ ಬಂದಾಗ, ಆ ಜನಪ್ರತಿನಿಧಿ ಬಂದಾಗ ನಮ್ಮನ್ನು ಪರ್ಮಿಟ್ ಮಾಡ್ಕೋತಾರೆ. ಅದೆಲ್ಲ ಕಟ್ಟು ಕತೆ ಬರೀ ಸುಳ್ಳು. ಅದಕ್ಕೆ ನಿದರ್ಶನ ಮಾದೇವಮ್ಮರು ನೋಡಿ ಹೇಳ್ತಾವ್ರೆ. ಏನೋ ಒಂದು ಚೌಟ್ರಿ ಕೆಲಸ ಮಾಡಕ್ ಹೋದ್ರೆ ಯಾರು ಮೇಡಮ್ ಅವ್ರು ಅಂದ್ಬಿಟ್ರೆ ಅವಮಾನ ಆಗಪ್ಪ, ಏನಪ್ಪ ಮಾಡೋದು. ನೋಡಿ, ಚೌಟ್ರಿ ಕೆಲಸ ಮಾಡೋಕ್ಕೂ ಅವಮಾನ ಆಗುತ್ತೆ ಅವ್ರಿಗೆ. ಟೀಚರ್ ಆಗಿದ್ದವರು ಯಾರೋ ನಮ್ಮ ಸ್ಟೂಡೆಂಟ್ ಬಂದು ಮಾದೇವಮ್ಮರೇ ಅಂತಂದ್ರೆ ಎಲ್ಲಿ ನಮ್ಮ ಮರ್ಯಾದೆ ಹೋಗುತ್ತೆ ಅಂತ
ಜೀವನ ಮಾಡೋದು ಕಷ್ಟ ಆಗಿದೆ ಇವತ್ತು ಅಂಗನವಾಡಿ ಟೀಚರ್ಗಳು. ಮಾಡಕ್ಕೂ ಆಯ್ತಿಲ್ಲ. ಇನ್ನೆಲ್ಲಾರು ಮುಸ್ಲಾತಿ ಕಕ್ಕೋಗು ಅಂದ್ರೆ ಅದು ಆಯ್ತಿಲ್ಲ. ಇದು ಫುಟ್ಪಾತ್ ಕಡಲೆಕಾಯಿ ಮಾರೋಂಗ ಆಗದೆ ನಮ್ಮ ಪರಿಸ್ಥಿತಿ. ನೋಡಿ, ಇದು ಅಂಗನವಾಡಿ ಟೀಚರ್ಸು, ಅಂಗನವಾಡಿ ಸಹಾಯಕರು ಆಯ್ತಾ, ಜನ ಹೋಗ್ಬಿಟ್ರು. ಗ್ರಾಜುಯೇಟಿಗೆ ದುಡ್ಡು ಕೊಡ್ತೀವಿ ಅವ್ರ ಜೀವನಕ್ಕೆ ಅಂತಂದ್ರು. ಗ್ರಾಜುಯೇಟಿಗೆ ಏನೇನೋ ಎಲ್ಲ ಬರ್ಸ್ಕೊಂಡ್ರು. ಎಡಿಗೆ ಸಿಡಿಗೆ ಅಸಿಸ್ಟೆಂಟ್ ಆಫೀಸರು ಹಂಗೆ ಹಿಂಗೆ ಅಂತ ಎಲ್ಲದಕ್ಕೂ ಬರ್ಸ್ಕೊಂಡು ಅದಕ್ಕೊಂದು 1,000 ಸಾಲ ಮಾಡಿ ಕೆಲಸ ಮಾಡ್ಕೊಂಡಿದ್ರು. ಅವ್ರಿಗೂ ಕೊಡಕ್ಕಿಲ್ಲಂಗೆ ಆಯ್ತಿದ್ರು. ಯಾವ ದುಡ್ಡು ಗ್ರಾಜುಯೇಟಿನೂ ಬರಲಿಲ್ಲ, ಏನೂ ಬರಲಿಲ್ಲ. ಗ್ರಾಜುಯೇಟಿ ಬರಲಿಲ್ಲ. ಯಾರು ಗ್ರಾಜುಯೇಟಿ ಮಾಡ್ತೀನಿ ಬಂದು ಪುಣ್ಯಾತ್ಮರು ಯಾರು, ಮುಟ್ಟಾಳ್ರ ಯಾರು? ಅಯ್ಯೋ, ಇದು ಸರ್ಕಾರದಿಂದ ಆದೇಶ ಬಂದಿದೆ. ಹೇಳ್ದಂತ ಲೋಫರ್ಗಳು ಯಾರು ಹಂಗಂತ ಯೂನಿಯನ್ ಮಾಡ್ಕೊಂಡಿದಾರಲ್ಲ, ಯೂನಿಯನ್ ಮಾಡ್ಕೊಂಡಿರೋರು ಫಸ್ಟ್ ಆದ್ಯತೆ ಅಳಬರು ಕೊಡಿ. ಅವರಿಂದ ಅವರೇ ನಮ್ಗೆ ಆಧಾರ ಸ್ತಂಭ. ಅವ್ರ ಜೀವನಕ್ಕೆ ತುಂಬಾ ಕಷ್ಟ ಪಡ್ತಾವ್ರೆ. ಅವ್ರ ಮಾತ್ರೆಗಳು, ಮೆಡಿಸಿನ್ಗೆ ಮಕ್ಕಳು ಎಲ್ಲಿ ಮಾಡಿದ್ರಿ ನೀವು? ಚಾಮರಾಜನಗರದಲ್ಲಿ ಇದೇ ವಿಚಾರವಾಗಿ ಅವ್ರ ಹೆಂಡತಿ ಮಕ್ಕಳು ನೋಡ್ಕೊಳ್ಳೋದೇ ಅವ್ರ ಕಷ್ಟ. ಇನ್ನು ವಯಸ್ಸಾದವ್ರು ನೋಡ್ಕೊಳ್ಳೋಕು ಭಾರಿ ತೊಂದರೆ ಅದೇ ಪಾಪ ಅವ್ರಿಗೂ. ನೋಡ್ಕೊಳ್ತಾರೆ, ನೋಡ್ಕೊಳ್ದಿದ್ದವ್ರು ಇಲ್ಲ. ಒಂದ್ ಗ್ರಾಜುಯೇಟಿ ಅಂತ ಏನೋ ಒಂದಷ್ಟು ಜೀವನ ಕೊಡ್ತಾರೆ. ಕೊಡ್ತೀವಿ ಅಂತ ಕಳ್ಳರು 1,000 ರೂಪಾಯಿ ಬೇರೆ ನಿಮ್ಮ ಹತ್ರ ಕಟ್ಸ್ಕೊಂಡವ್ರೆ. ಆಯ್ತಾ, ಗ್ರಾಜುಯೇಟ್ ಮಾಡಕ್ ಯೋಗ್ಯತೆ ಇಲ್ಲ ಅಂತ ಅಧಿಕಾರಿಗಳು. ನಾವು ಕೆಲಸ ಮಾಡಿದ್ದು ಡೇಟು, ನಮ್ದು ಹುಟ್ಟಿದ ಡೇಟು, ನಮ್ದು ರಿಟೈರ್ಡ್ ಆದದ್ದು ಎಲ್ಲ ಡಾಕ್ಯುಮೆಂಟ್ ತಕೊಂಡು ಮನೆಗೆ 1 ವರ್ಷ ತಿರ್ಸಿ ಏನೂ ಇಲ್ಲ. ಹಂಗಾಗಿದೆ ನಮ್ಮ ಪರಿಸ್ಥಿತಿ. ಅಂತೂ ಯಾರಿಗೂ ಇಂಥ ಇವಾಗೇನೋ ಏನೋ ಸ್ವಲ್ಪ ಹಿಡಿತಾವ್ರೆ. ಈಗಿನವ್ರಿಗೆ ಪರವಾಗಿಲ್ಲ, ಏನೋ ಕೂತ್ಕೊಂಡ್ರು ಕೊನೆಗಾಲಕ್ಕೆ ಅವ್ರಿಗಂತೂ ಜೀವನ ಐತೆ. ಹಳಬರ್ಗಂತೂ ತುಂಬಾ. ಈಗ ನಿಮ್ಮ ಜೊತೆಲಿ ಇದ್ದವರು ಇನ್ನೂ ತುಂಬಾ ಜನ ನಿಮ್ಮ ಒಂದು 10 ವರ್ಷ ಕೆಳಗಡೆ ಜೊತೆ ಕೆಲಸ ಮಾಡಿದವರು ಇನ್ನೂ ಇದಾರ? ಇನ್ನೂ ಸ್ವಲ್ಪ ಜನ ಇದಾರೆ, ಸ್ವಲ್ಪ ಜನ ಹೋಗ್ಬಿಟ್ಟು ಸತ್ಯ ಹೋಗ್ರೆ. ಏನ್ರಿ ನಮ್ಮ ರಾಜ್ಯದ ಹಣೆ ಬರ. ಯಾವ ದರಿದ್ರ ಪಕ್ಷಗಳು ಬಂದ್ರು ಅಂಗನವಾಡಿ ಟೀಚರ್ಗಳಿಗೆ, ಸಹಾಯಕಿಗಳಿಗೆ ಪರ್ಮನೆಂಟ್ ಮಾಡಕ್ ಯೋಗ್ಯತೆ ಇಲ್ಲ ಅಂತ ಗೊತ್ತು ನಿಮ್ಗೆ. ಅಟ್ಲೀಸ್ಟ್ ಅವ್ರಿಗೊಂದು ಗ್ರಾಜ್ಯುಟಿ ಹಣ ಕೊಡ್ಸೋ ವಿಸ್ತಾರನ ನೆಟ್ಟಿಗೆ ಮಾಡ್ತೀರಾ? ಆಯ್ತು, ಸಂಬಂಧಪಟ್ಟ ಕೆಲವೊಂದು ಸಂಘಟನೆಗಳು ಇವ್ರ ಪರವಾಗಿ ನಿಂತ್ಕೊಂಡಂತವ್ರು, ರಾಜ್ಯ ಸಂಘಟನೆಗಳು, ತಾಲೂಕು ಸಂಘಟನೆಗಳು ಏನ್ ಕೆಲಸ ಮಾಡ್ತಾ ಇದಾರೆ ನಮ್ಗಂತೂ ಗೊತ್ತಿಲ್ಲಪ್ಪ. ಆಯ್ತಾ, ಯಾರು ಪರವಾಗಿದ್ದೀರಾ ನೀವು ಅನ್ನೋದು ಗೊತ್ತಿಲ್ಲ. ಸಂಘಟನೆಗಳವರೇ ಗ್ರಾಜುಯೇಟಿ ಕೊಡಿಸ್ತೀವಿ, ಕಾನೂನುಬದ್ಧವಾಗಿ ಕೊಡಿಸ್ತೀವಿ ಅಂತ ಹೋರಾಟ ಮಾಡೋದು. ಏನೋ ಒಂದು ಆಸೆ ಇತ್ತು, ಈಗ ಅದು ಇಲ್ಲ. ಅದು ಇಲ್ಲ. ಈಗ ಎಷ್ಟು ವಯಸ್ಸು ನಿಮ್ಗೆ ಅಮ್ಮ? ನಮ್ಗೆ ಈಗ 72 ಆಯ್ತು. 72 ವರ್ಷ ಆಗಿದೆ ಅವರು. ಆಯ್ತಾ, ಇವತ್ತು ಹೆಂಗೆ ಜೀವನ ಮಾಡ್ತಾರೆ? ಅವ್ರು ಹೇಳಿದ್ರು, ನಾನು ಎಲ್ಲ ಒಂದ್ ಕಡೆ ಕೆಲ್ಸಕ್ಕೆ ಹೋದ್ರು ಎಲ್ಲ ನನ್ನ ಮಕ್ಳುಗಳು ಅಂದ್ರೆ ನಾವು ಓದಿಸಂತ ಮಕ್ಳುಗಳು ಇವತ್ತು ಟೀಚರ್ ಅಂತಾರೆ ನಮ್ಗೆ ಅವಮಾನ ಆಗುತ್ತೆ. ಜೀವನ ಮಾಡೋದೇ ಕಷ್ಟ ಆಗಿದೆ ಅನ್ನೋ ಪರಿಸ್ಥಿತಿ ಇವತ್ತು ಹೇಳ್ತಾ ಇರೋದು. ಒಂದು ಕಾರ್ಯಕ್ರಮಕ್ಕೆ ಬಂದಿದ್ರು, ಅಲ್ಲಿ ಇವ್ರನ್ನ ಗುರುತಿಸಿ ನನ್ನ ಮಾತಾಡಿಸಿದ್ರು. ನಾನು ಕೂಡ ಮಾತಾಡಿಸ್ದೆ. ಇದು ರಾಜ್ಯದ ಹಳೆ ಯಾರೆಲ್ಲ ಟೀಚರ್ಸು, ಅಂಗನವಾಡಿ ಟೀಚರ್ಸು, ಕಾರ್ಯಕರ್ತರು ಇರ್ತಾರಲ್ಲ, ಅವ್ರ ಹಣೆ ಬರ ಇದೆ. ಇಂಥ ರಾಜ್ಯ ಸರ್ಕಾರ ಗೊತ್ತ ಕೋಟಿ ದುಡ್ಡು ಮಾಡ್ಕೊಂಡು ಸಾಯ್ತೀರಾ ನೀವು. ಕಳ್ಳರು, ರಾಜಕಾರಣಿಗಳು ಕೆಲವರು. ನೋಡಿ, ಇವತ್ತು ನಿಮ್ಮ ಪಕ್ಷಗಳು, ಯಾವ ದರಿದ್ರ ಪಕ್ಷಗಳು ಬಂದರೂ ಕೂಡ ಇಂಥ ಅಂಗನವಾಡಿ ಟೀಚರ್ಗೆ, ಆಶಾ ಕಾರ್ಯಕರ್ತರಿಗೆ ಏನು ಸೌಲಭ್ಯಗಳು ಮಾಡಿದಿರ ನೀವು? ಹೋರಾಟಗಳು ಮಾಡ್ತವ್ರೆ. ಅದ್ರ ಮಧ್ಯೆ ಬರುವಂಥ ಕೆಲವೊಂದು ಮೀಡಿಯೇಟರ್, ಕೆಲವೊಬ್ಬರುಗಳು, ಜೊತೆಗೆ ಸರ್ಕಾರದ ಪರವಾಗಿ ಬರುವಂಥ ಕೆಲವು ಕಳ್ಳರುಗಳು ಇವ್ರನ್ನ ಬಳಸ್ಕೊಂಡು ಇವ್ರ ಹತ್ರ ಅಂತ ದಾಖಲಾತಿಗಳು ತಗೊಂಡು ಅದೇನೇನು ನೀವು ಬರ್ಸ್ಕೊತೀರೋ ಗೊತ್ತಿಲ್ಲ. ಗ್ರಾಜುಯೇಟಿ ಕೊಡ್ತೀವಿ ಅಂತ ಬರ್ಸ್ಕೊತಾರ ಅಥವಾ ಗ್ರಾಜುಯೇಟಿ ಕೊಡಲ್ಲ ಅಂತ ಬರ್ಸ್ಕೊತಾರ, ಅದು ಅವ್ರಿಗೆ ಗೊತ್ತು. ಸೈನ್ ಮಾತ್ರ ನೀವು ಮಾಡ್ಕೊಡ್ತೀರ ಪಾಪ. ನೋಡಿ, ಅವ್ರು ಹೇಳ್ತಾರೆ ಸೈನ್ ಮಾಡ್ಕೊಟ್ವಿ, ಅವರು ನಿಜವಾಗ್ಲೂ ಗ್ರಾಜುಯೇಟಿ ಕೊಡ್ತೀವಿ ಅಂತ ಬರ್ಸ್ಕೊಂಡ್ರು, ಗ್ರಾಜುಯೇಟಿ ಕೊಡಲ್ಲ ಅಂತ ಬರ್ಸ್ಕೊಂಡ್ರು, ಅಥವಾ ಕೆಲಸದಿಂದ ವಜಾ ಮಾಡ್ತೀವಿ ಅಂತ ಬರ್ಸ್ಕೊಂಡ್ರು ಹಣೆ ಬರನ ಅವರು ಇವತ್ತು ಈ ಇಳಿ ವಯಸ್ಸಿನ ಹೇಳ್ತಿರೋಂಥದ್ದು. ನಾಚಿಕೆ, ಮಾನ, ಮರ್ಯಾದೆ ಏನಿಲ್ಲ ಕೆಲವೊಂದು ಸಂಘಟನೆಗಳಿಗೆ, ಆಯ್ತಾ, ಸಂಬಂಧಪಟ್ಟಂತ ಕೆಲವೊಂದು ಅಧಿಕಾರಿಗಳಿಗೆ, ಕೆಲವೊಂದು ರಾಜಕೀಯ ಪಕ್ಷಗಳಿಗೆ. ಇವತ್ತು ಇಷ್ಟು ವೃದ್ಧ ವಯಸ್ಸಿನಲ್ಲಿ ಅವ್ರು ಏನ್ರಿ ಮಾಡಬೇಕು? ಇವತ್ತು ಹೆಂಗೋ ಒಂದು ಸ್ವಲ್ಪ ಆಶಾ ಕಾರ್ಯಕರ್ತರು, ಅಂಗನವಾಡಿ ಟೀಚರ್ಗಳು ಒಂದಷ್ಟು ಅವ್ರಿಗೆ ದುಡ್ಡು ಕಲೆಕ್ಟ್ ಮಾಡ್ತಾರೆ ಅವ್ರ ಹತ್ರ. ಆಯ್ತು, ಅರಿಯರ್ಸ್ ಕೊಡೋಕೆ ಇವ್ರಿಗೆ ESI PF ಇಲ್ಲ ಅಂತ ಕಾಣುತ್ತೆ ನಿಮಗೆ. ಏನಿರಲಿ ಅವ್ರಿಗೆ ESI PF ಏನು ಕೇಳೋರಿಲ್ಲ. ಅಜಾಗರೂಕತೆ, ರಾಜಕಾರಣದಲ್ಲಿ ಅಜಾಗರೂಕತೆ ಇರೋಂಥ ಅಧಿಕಾರಿಗಳು, ಬೇಜವಾಬ್ದಾರಿಗಳು ಇವೆಲ್ಲ ಕೇಳೋರು ನಮ್ಮನ್ನ ಕಂಡ್ರೆ ಉರ್ಕೊಳ್ಳೋ ಅಂಥವ್ರು. ನಿಮ್ಮ ಯೋಗ್ಯತೆಗೆ ಇವೆಲ್ಲ ಮಾತಾಡಿದ್ರೆ, ನಿಮ್ಮ ಯೋಗ್ಯತೆ ಇವೆಲ್ಲ ಮಾತಾಡ್ತಾ ಇರೋ ಗೊತ್ತಾ ನಿಮ್ಗೆ? ಹೋಗ್ಲಿ, ಕೆಲವ್ರಿಗೆ ನನ್ನ ಕಂಡ್ರೆ ಹುಡ್ಕೋತಿರಲ್ಲ ನೀವು. ಯಾವುದಾದ್ರು ಹಳೆ ದ್ವೇಷಕ್ಕೆಲ್ಲ ಬಂದು ಹರ್ಕತಿರೋಲ್ಲ ನೀವು. ಅದಲ್ಲ, ನಾವು ನೋಡ್ತಾ ಇರೋ ನಿಜವೂ ಈ ವೃದ್ಧ ಮಹಿಳೆ ಕಂಡ್ರೆ ಬಹಳ ಬೇಜಾರಾಗೋದು ಸಂಖ್ಯೆ. 35-40 ವರ್ಷ ಅಂಗನವಾಡಿ ಟೀಚರ್ ಆಗಿ ಆಶಾದಾಯಕವಾಗಿ ಕೆಲಸ ಮಾಡಿದಂಥವ್ರು ಇವತ್ತು ಇವರು ವೃದ್ಧ ಆಗಿ ಇವತ್ತು ಮನೆ ಕೂತ್ಕೊಳ್ಳೋ ಪರಿಸ್ಥಿತಿ ಆಗಿರೋಂಥದ್ದು ನಿಜವೂ ಭಾಳ ಬೇಜಾರಾಗುತ್ತೆ. ಒಂದು ಕಾರ್ಯಕ್ರಮದಲ್ಲಿ ಸಿಕ್ಕಿದ್ರು, ಇಡೀ ರಾಜ್ಯಕ್ಕೆ ಆಶಾ ಕಾರ್ಯಕರ್ತರು, ಅಂಗನವಾಡಿ ಟೀಚರ್ಗಳ ಸಮಸ್ಯೆಗಳು, ಅವ್ರು ಮಾಡ್ತಿರೋಂಥ ಕತ್ತೆ ದುಡ್ದಂಗೆ ದುಡಿತಾರ ಪಾಪ ಹೆಣ್ಮಕ್ಳು. ಅದರಲ್ಲಿ ನೋಡಿ, ಈ ನಿಮ್ಮ ಕಥೆನೇ ಇದೇ ಆಗುತ್ತೆ. ಸರಿಯಾಗಿ ಸಂಬಂಧಪಟ್ಟಂಥ ಅಧಿಕಾರಿಗಳ ಹತ್ರ ಕರೆಕ್ಟಾಗಿ ನಿಮ್ಮ ಅರಿಯರ್ಸ್ಗಳಾಗಲಿ ಪ್ರತಿಯೊಂದು ಕೂಡ ನೀವು ಕೇಳ್ಕೊಬೇಕು. ESI PF ಎಲ್ಲ ಇಲ್ಲಾಂದ್ರೆ ಈ ವೃದ್ಧರಿಗಾದಂಥ ವಯಸ್ಸು ಕೂಡ ನಿಮ್ಗಾಗುತ್ತೆ, ಇವ್ರಿಗಾದಂಥ ಮೋಸ ಕೂಡ ನಿಮ್ಗಾಗುತ್ತೆ.
ಆಶಾ ಕಾರ್ಯಕರ್ತರು ಅಂಗನವಾಡಿ ಟೀಚರ್ಗಳು ಈಗ್ಲಾರ ಎಚ್ಚರಿಕೊಡ್ರಪ್ಪ. ಬಂದ್ರೆ ಆಶಾವರ್ಕರು ಏನಿಲ್ಲ, ಎಲ್ಲ ನೀವೇ ಮಾಡ್ಬೇಕು. ಬಾಣಂತಿಯರಿಗೆ ಫುಡ್ ಕೊಡೋದು, ಗರ್ಭಿಣಿ ಆರೈಕೆ, ಬಾಣಂತಿ ಆರೈಕೆ, 0 to ಇಂದ ಆ ಹುಟ್ಟದ ಮಗುವಿನಿಂದ ಅದು ಅಂಗನವಾಡಿ ಕಾಲ ಹಾಕೋವರೆಗೂ, ಶಾಲೆಗೆ ಹೋಗೋವರೆಗೂ ನಮ್ಮ ಜವಾಬ್ದಾರಿ. ಸತ್ತೋರ್ದು ನೀವೇ ಮಾಡ್ಬೇಕಾಯ್ತಲ್ಲ. ಸತ್ತೋರು ಹುಟ್ಟಿದವರು ಎಲ್ಲ ನಮ್ದೇ ಕೆಲಸ. ಈಗಲ್ಲ ಆಶಾವರ್ಕರು ಅವರು ಇವರು ಮಕ್ಕಳಿಗೆ ಇಂಜೆಕ್ಷನ್ ಮಾಡಕ್ಕೆ ಎತ್ಕೊಂಡು ಔಷಧಿದ್ರು ಅವರು. DPT ಪೋಲಿಯೋ ಮಾಡಿಸ್ಬೇಕಾದ್ರೆ ಹೊಸ ತಿಳುವಳಿಕೆ ಹೇಳಿಲ್ಲ. ಗರ್ಭಿಣಿಯರು TT ಇಂಜೆಕ್ಷನ್ ಮಾಡಿಸ್ಕೊಳಕ್ಕೆ ಭಯ ಪಡ್ತಿದ್ರು. ಆಪರೇಷನ್ ಟೊಬೆಕ್ಟಮಿ ಆಪರೇಷನ್ ಮಾಡಿಸ್ಕೊಳಕ್ ಭಯ ಪಡ್ತಿದ್ರು. ಒಂದು ಸ್ಟೇಜ್ ತರಬೇಕು ಅಂದ್ರೆ ಮನೆ ಮನೆಗೂ ತಿರುಗಿ ಒಸಿ ನಾವುಗಳು ತಿಳುವಳಿಕೆ ಕೊಟ್ಟಿಲ್ಲ. ಅದರಲ್ಲಿ ಅಧಿಕಾರಿಗಳು ದರ್ಪ ಬೇರೆ. ಈ ಸತ್ಪ್ರಜೆಗಳು ಇಲ್ದಿದ್ದೆಲ್ಲ ಹೇಳ್ಕೊಡೋದು, ಅವಮ್ಮ ಬ್ಯಾಗಲ್ಲಿ ಅದೆತ್ಕೊಂಡೋದ್ಲು, ಇವಮ್ಮ ಈ ಬ್ಯಾಗಲ್ಲಿ ಎತ್ಕೊಂಡೋದ್ಲು ಅಂತ ಅಧಿಕಾರಿ ಕೇಳಕ್ ಯೋಗ್ಯತೆ ಇಲ್ದಿರಂತ ಕೆಲವು ಸತ್ಪ್ರಜೆಗಳು ನಿಮ್ಮನ್ನ ಕೇಳ್ತಾರೆ. ಅದು ನಮ್ಗೆ ಅಂತ ಒಂದ್ ಭಾಗ 50 ಗ್ರಾಮ್ 150 ಗ್ರಾಮ್ ನಮ್ಗೆ ಅಂತ ಕೊಡ್ತಿದ್ರು. ಅದು ತಿನ್ನಕ್ಕಾಗದೇ ಇದ್ರೆ 1 ಕಾಲ್ ಕೆಜಿ 1 ಕೆಜಿ ಎಲ್ಲ ಒಟ್ಟಿಗೆ ಹಾಕೊಂಡು ನಾವು ತಗೊಂಡೋಗ್ತಿದ್ವು. ನಾನು ಒಬ್ಬಳೆ ನಿಮ್ಮ ಊಟ ಕೂಡ ಕೊಡ್ತಿದ್ರು ಸರ್ಕಾರ. ಊಟ ಕೊಡ್ತಿದ್ರು, ನಮಗೂ ಒಂದ್ ಭಾಗ ಇರ್ತದೆ. ಅದನ್ನ ಎತ್ಕೊಂಡು ಯೋಗ್ಯತೆಗೆ ಜನಗಳಿಗೆ ಮದುವೆ ಮರೆ ಅಧಿಕಾರಿ ಕೇಳಕ್ ತಾಕತ್ತಿಲ್ಲ, ಜನಪ್ರತಿನಿಧಿಗಳಿಗೆ ಕೇಳಕ್ ತಾಕತ್ತಿಲ್ಲ. ಇಲ್ಲಿ ಲೋಕಲ್ ಇರ್ತಾರಲ್ಲ ಪಾಪ ನಿಮ್ಮಂತವ್ರು, ಅವ್ರನ್ನ ಕೇಳ್ಕೊಂಡು ಅರ್ಚಾಡೋದು, ಗಾಂಚಲಿಗಳಾಡೋದು ಅಷ್ಟೇ ಇವ್ರ ಕತೆ. ನೋಡಿ, ಇದು ಅಂಗನವಾಡಿ ಟೀಚರ್ ಆದಂತಹ ರಿಟೈರ್ಡ್ ಆದಂತಹ ಮಾದೇವಮ್ಮರ ಪರಿಸ್ಥಿತಿ ಇವತ್ತು ನಮ್ಮ ಹೋಬಳಿ ಇರುವಂಥದ್ದು. ಈ ಥರದ್ದು 100 ಜನ, ಸಾವಿರಾರು ಉದಾಹರಣೆಗಳಿದೆ. ಇಡೀ ರಾಜ್ಯದಲ್ಲಿ ಲಕ್ಷಾಂತರ ಉದಾಹರಣೆಗಳಿದೆ. ಹಾಗಾಗಿ ಇದು ಯಾವ ದರಿದ್ರ ರಾಜ್ಯ ಸರ್ಕಾರಗಳು ಬಂದ್ರು ಇದೇ ಕತೆ. ಮಹಿಳಾ ಸಂಘ ಮಾಡಕ್ ಹೋರಾಟ ಮಾಡಿದ್ವಿ. ಬರೀ 10 ರೂಪಾಯಿ ಕಟ್ಬೇಕಾದ್ರೆ ಅವತ್ತಿನ ದಿನದಲ್ಲಿ ಹಿಂಸೆ. ಈಗ 20 ವರ್ಷದಲ್ಲಿ ಮಹಿಳಾ ಸಂಘ ಮಾಡಿದ್ವಿ. ಇವಾಗ ಅಭಿವೃದ್ಧಿಯಾಗಿ ಬೆಳಿತಾವ್ರೆ ಮಹಿಳಾ ಸಂಘ. ಮಹಿಳಾ ಸಂಘ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಸ್ತ್ರೀಶಕ್ತಿ ಸ್ವಸಹಾಯ ಸಂಘ ಮಾಡ್ಬೇಕಾದ್ರೆ ನಾವೇ ಕಾರಣ. ಅಂಗನವಾಡಿ ನೋಡಿ, ಸ್ತ್ರೀಶಕ್ತಿ ಸ್ವಸಹಾಯ ಸಂಘ ಮಾಡೋದಕ್ಕೆ ಇವ್ರ ಕಾರಣ. ಅದನ್ನ ಬಳಸ್ತಾ ಇರೋದು ಕೆಲವೊಂದು ರಾಜಕೀಯ ಪಕ್ಷಗಳು, ಕೆಲವೊಂದು ಸಂಘಟನೆಗಳು ಅಲ್ವಮ್ಮ? ಈಗ ಹೆಂಗಿದೆ ಆರೋಗ್ಯ ನಿಮ್ಗೆ? ಇದೆ, ಆರೋಗ್ಯ ಏನೂ ಸಮಸ್ಯೆ ಇಲ್ಲ. ಆದ್ರೂ ಒಂದ್ಸರಿ ನಮ್ಗೆ ಕ್ಯಾನ್ಸರ್ ಕಾಯಿಲೆನೇ ಬಂದಿತ್ತು. ಅವ್ರು ಯಡಿಯೂರಪ್ಪ ಕೊಟ್ರಲ್ಲ 50,000, ಅದನ್ನ ಸಾಲ ಮಾಡಿದವ್ರಿಗೆ ಸಿಗುತ್ತೆ. 50,000 ಕೊಟ್ರ ಯಡಿಯೂರಪ್ಪ? 50,000 ಏನಕ್ಕೆ ಕೊಟ್ಟಿದ್ದು? ಅಂದ್ರೆ ನಮ್ಗೆ ಇಂಕ್ರಿಮೆಂಟ್ ಒಂದು ಎಂತದೋ ಏನು ಕೊಟ್ಟಿದ್ದು. ಸಹಾಯಧನ. ಎಷ್ಟು ಜನ ಕೊಟ್ರು? ಹೆಲ್ಪರ್ಗೆ 30,000, ವರ್ಕರ್ಗೆ 50,000. ಅದೊಂದೇ ನಿಮ್ಗೆ ಅದೊಂದೇ 50,000 ಬಂದಿರೋದು? 35 ವರ್ಷ ಇತಿಹಾಸದಲ್ಲಿ ಆಸ್ಪತ್ರೆ ಕಟ್ತೆ. ಅದಕ್ಕೂ ಕ್ಯಾನ್ಸರ್ ಹಾಸ್ಪಿಟಲ್ ತಾವು ಕಟ್ರಿ? ಅದನ್ನು ಕಟ್ರೆ ಅದನ್ನು ಏನಾಗಿತ್ತು ನಿಮ್ಗೆ ಅವಾಗ? ಗರ್ಭಕೋಶ ಕ್ಯಾನ್ಸರ್. ನೋಡಿ, ಹೆಣ್ಮಕ್ಳು ಇದೊಂದು ಸಮಸ್ಯೆ. ಇದು ಕತೆ ಕಣ್ರಿ. ಅಂದ್ರೆ ನಾವು ಮಾಡಿರೋ ದಾನ ಧರ್ಮ ಏನೋ ಒಂದು ಸ್ವಲ್ಪ ಏನೋ ಹೆಲ್ಪ್ ಮಾಡಿದ್ದಕ್ಕೆ ನಮ್ಗೆ ಏನೂ ಇಲ್ಲ, ಆರೋಗ್ಯ ಚೆನ್ನಾಗಿಟ್ಟವನಿದ್ದೀವಿ. ನೋಡಿ, ಕ್ಯಾನ್ಸರ್ ಇಂದ ಬಚಾವಾಗಿ ವೃತ್ತಿ ಕೆಲಸ ಮಾಡ್ಕೊಂಡು ಇವತ್ತು ಈ ಮಟ್ಟಿಗೆ ಇದರ ಆರೋಗ್ಯವಾಗಿ ಅಂತಂದ್ರೆ ಅವ್ರು ಮಾಡದಂತ ದಾನ ಧರ್ಮ ಅಂತ ಹೇಳಿದ್ರು. ದಾನ ಧರ್ಮ ಅನ್ನೋದೇ ಮರ್ತು ಬಿಟ್ಟಿದ್ರ? ನಾನು ಅನ್ಕೊಳ್ಳಲ್ಲ, ನಾನು ನೋಡಿದವ್ರೆ ಅಂತಾರೆ. ಇದು ಇಡೀ ರಾಜ್ಯದಲ್ಲಿರುವಂತ ಸಮಸ್ಯೆಗಳು. ಏನು ರಿಟೈರ್ಡ್ ಆದಂತಹ ಅಂಗನವಾಡಿ ಟೀಚರ್ಸ್ ಕತೆ, ಹಳೆಯ ಟೀಚರ್ಸ್ಗಳು ಯಾರಿದ್ದಾರೆ ಅಂಗನವಾಡಿ ಟೀಚರ್ಸ್ಗಳು, ಇವ್ರ ಕತೆ ಇದು. ಇದಕ್ಕೊಂದು ನೇರ ಉದಾಹರಣೆ. ಹಾಗಾಗಿ ಇನ್ನಾರು ಮುಂದಕ್ಕೆ ಅಂಗನವಾಡಿ ಟೀಚರ್ಸ್, ಆಶಾ ಕಾರ್ಯಕರ್ತರು, ಹೆಲ್ಪರ್ಸ್ಗಳು, ನಿಮ್ಮ ಅಧಿಕಾರಿಗಳಿಗೆ ಕರ್ತುಪಟ್ಟಿ ಹಿಡಿದು ಏನಾಗಬೇಕು ನೀವು ಸರ್ಕಾರದಿಂದ ಅದು ಆಗಬೇಕು ಅನ್ನೋದನ್ನ ಜನಪ್ರತಿನಿಧಿಗಳು ಕೇಳಬೇಕು, ಅಧಿಕಾರಿಗಳು ಕೇಳಬೇಕು ಅಂತ. ನಾನು ಇಷ್ಟಾದ್ರೂ ಮಾತಾಡ್ತೇನೆ. ಇಂಥ ಫಂಕ್ಷನ್ಗಳ ಕಾರ್ಯಕ್ರಮಕ್ಕೆ ಬಂದು ನನ್ನ ಸೀನಿಯರ್ಗಳು, ನನಗಿಂತ 1 ವರ್ಷ ಹಿಂದೆ ಸೀನಿಯರ್ಗಳು ಪಾಪ ಹೇಳಲಾರು ಮಾತಾಡ್ಲಾರು. ಈಗ ಏನ್ ಮಾತಾಡಿದ್ರೆ ಮುಂದೆ ಮಾತಾಡ್ತೀನಿ ಅಂತಾನೆ ಅವ್ರಿಗೆ ಅರಿವಿಲ್ಲ. ಆ ಸ್ಟೇಜಲ್ಲಿ ಬಂದ್ಬಿಟ್ಟು ಅವ್ರು ಯೋಚನೆ ಮಾಡಿ ಮಾಡಿ ಬ್ರೈನ್ದೇ ಒಂಥರ ಆಗ್ಬಿಟ್ಟು ಹೇಳ್ಕೋಬೇಕು ಅಂದ್ರೆ ಲಕ್ಷ್ಮಮ್ಮ ಇಲ್ಲ ಇದು ಸೆಂಟ್ರಲ್ ಬಂದು ಪಾಪ ಅವ್ರ ಕಷ್ಟ ಹೇಳ್ತಿರುತ್ತೆ. ಅಂತ ಬೇರೆ ಏನೋ ಗ್ರಾಜುಯೇಟ್ ಬರುತ್ತೆ, ಏನೋ ಜೀವನ ಕಾಯ್ತೆ ಅಂತ. ಏನ್ ಕೇಸ್ ನೀವು ಕೋರ್ಟ್ಗೆ ಹಾಕಿಲ್ವಾ ಗ್ರಾಜುಯೇಟ್ ವಿಚಾರವಾಗಿ? ಕೋರ್ಟ್ಗೆ ಹಾಕಿದ್ರು. ಕೋರ್ಟ್ ನಮ್ಮಂತೆ ಆಗುತ್ತೆ. ಇನ್ನೂ ಅದಾದ್ರೂ ಯಾರು ತಿನ್ಕೊಂಡ್ರು ಇವರು ಗ್ರಾಜುಯೇಟ್ ಹಣಗಳು, ಕಂಟ್ರಿ ಲೋಫರ್ ನನ್ನ ಮಕ್ಕಳು. ಆಯ್ತು ಮಾಧವಮ್ಮರ, ಆರೋಗ್ಯಗಿರಿ, ಆರೋಗ್ಯ ದೇವ್ರು ಕೊಟ್ಟಿದ್ದಾನೆ, ಆರೋಗ್ಯ ಐಶ್ವರ್ಯ ಕೊಡ್ತಾನೆ, ಮುಂದಕ್ಕೆ ಎಲ್ಲ ಒಳ್ಳೇದಾಗ್ಲಿ. ನಮಸ್ಕಾರ. ಬೇಡ, ಇರೋ ತನಕ ದೇವರು ಒಳ್ಳೇದಾಗಿ ಆರೋಗ್ಯ ಕೊಟ್ಟು ಒಪ್ಪಿಸ್ಕೊಳ್ಳಿ ಸಾಕು. ಐಶ್ವರ್ಯ ಏನು ಬೇಡ. ಥ್ಯಾಂಕ್ ಯು ಅಮ್ಮ.